ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,000 ಪ್ಲಸ್ 2,000 ಒಟ್ಟು 4,000 ರೂಪಾಯಿ ಹಣ ಜಮೆ ಆಗಿರಬಹುದು. ವೀಕ್ಷಕರೇ, ನಮ್ಮ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಸಲೀಸಾಗಿ ಜಮೆ ಆಗಲಿದೆ. ಈ ಮಾತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಒಂದು ಬಂಪರ್ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ ನಿಮಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ. ಹೌದು ವೀಕ್ಷಕರೇ, ಒಟ್ಟು 14 ಲಕ್ಷ BPL ಕಾರ್ಡ್ಗಳಲ್ಲಿ ಶಂಕಾಸ್ಪದ ಕಾರ್ಡುಗಳಿದ್ದಾವೆ. ಅಂದ್ರೆ APL ಕಾರ್ಡ್ ಹೊಂದಬೇಕಾದವರು BPL ಕಾರ್ಡ್ ಅನ್ನು ಹೊಂದಿದ್ದಾರೆ. ಸರ್ಕಾರ ಮತ್ತೆ BPL ಕಾರ್ಡ್ಗಳನ್ನ ರದ್ದು ಮಾಡಲು ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ನಿಮ್ಮ ಹತ್ತಿರ ಬೈಕ್ ಇರ್ಲಿ, ಕಾರ್ ಇರ್ಲಿ, ವಾಹನ ಇರ್ಲಿ, ವೀಕ್ಷಕರೇ ಒಂದಲ್ಲ ಎರಡಲ್ಲ 3 ದೊಡ್ಡ ನಿಯಮಗಳು ಶುರುವಾಗ್ತಾ ಇದ್ದಾವೆ. ವೀಕ್ಷಕರೇ, ಇಲ್ಲಿ 3 ನಿಯಮಗಳನ್ನ ನೀವು ಪಾಲನೆ ಮಾಡಿಲ್ಲ ಅಂದ್ರೆ ಶಿಕ್ಷೆ, ದಂಡ ಕೂಡ ನಿಮಗೆ ಬೀಳಬಹುದು ವೀಕ್ಷಕರೇ. ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ರೂಲ್ಸ್ ಗಳನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಇನ್ನು ₹1 ಇಂಟರ್ನೆಟ್ ಕೂಡ ಸಿಗುತ್ತೆ, ಕರೆ ಕೂಡ ಸಿಗುತ್ತೆ ವೀಕ್ಷಕರೇ. ಹೌದು, ರೀಚಾರ್ಜ್ ರೇಟ್ ಗಳು ಒಂದು ಕಡೆಗೆ ಇಳಿಕೆ ಮಾಡಲು ಟ್ರೈ ಕಂಪನಿ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ವಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಜಿಯೋ ಸಿಮ್ ಆಗಿರ್ಬೋದು ವೀಕ್ಷಕರೇ, ನೀವು ಕೂಡ ಈ ಒಂದು ಸಿಮ್ ಕಾರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಭರ್ಜರಿ ಸುದ್ದಿ. ಇನ್ನು ನಿಮ್ಮ ಹತ್ರ ಯಾವ ಕಂಪನಿ ಸಿಮ್ ಕಾರ್ಡ್ ಇದೆ? ನಮ್ಮ ಹತ್ರ ಜಿಯೋ ಕಂಪನಿ ಸಿಮ್ ಕಾರ್ಡ್ ಇದೆ. ನಿಮ್ಮ ಹತ್ರ ಯಾವ್ದು ಸಿಮ್ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ. ನಿಮಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ವೀಕ್ಷಕರೇ. ರೀಚಾರ್ಜ್ ದರಗಳು ಕೂಡ ಇಳಿಕೆ ಆಗುವ ಮುನ್ಸೂಚನೆ ಇದೆ. ಮತ್ತೊಂದು ಕಡೆಗೆ ನೀವು ಕೂಡ ಇನ್ ಮುಂದೆ ಗೂಗಲ್ ಪೇ, ಫೋನ್ ಪೇ ಅಂದ್ರೆ ನೀವು ಕೂಡ ಆನ್ಲೈನ್ ಪೇಮೆಂಟ್ಸ್ ಗಳನ್ನ ಬಳಸ್ತಾ ಇದ್ರೆ 10,000 ರೂಪಾಯಿ ಒಮ್ಮೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ 1 ತಾಸಿನವರೆಗೂ ಕಾಯಬೇಕಾಗಿ ಬರಬಹುದು. ಹೊಸ ಒಂದು ನಿಯಮ ಶುರುವಾಗ್ತಾ ಇದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿರೋದ್ರಿಂದ ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋ ಶುರು ಮಾಡೋಣ. ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದರ ಜೊತೆಗೆ ನಿಮಗೂ ಕೂಡ 29ನೇ ಕಂತು ಹಣ ರಿಸೀವ್ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದಿದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೇವೆ. ಹಾಗೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ ವೀಕ್ಷಕರೇ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 29ನೇ ಕಂತು ಹಣ ಒಂದು ಕಡೆಗೆ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ. ಅಂದ್ರೆ ಪ್ರತಿ ತಿಂಗಳು ನಿಮಗೆ 2,000 ರೂಪಾಯಿ ಖಂಡಿತ ಬಂದೇ ಬರುತ್ತೆ. ಯಾವುದು ಕೂಡ ತೊಂದರೆ ಇನ್ಮೇಲೆ ಆಗೋದಿಲ್ಲ. ನೋಡಿ, ಮೊನ್ನೆ ಹೋದ ತಿಂಗಳಾಗಿರ್ಬೋದು, ಕಳೆದ ವರ್ಷ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಸರಿಯಾದ ಸಮಯಕ್ಕೆ ಬರ್ತಾ ಇರಲಿಲ್ಲ. 2 ತಿಂಗಳಿಗೆ ಒಂದ್ಸಾರಿ, 3 ತಿಂಗಳಿಗೆ ಒಂದ್ಸಾರಿ ಹಾಕ್ತಾ ಇದ್ರು. ಆದ್ರೆ ಇನ್ಮೇಲೆ ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮೆ ಆಗೋದು ಖಚಿತ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನಮ್ಮ ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ 2,000 ರೂಪಾಯಿ DBT ಮೂಲಕ ಹಣ ಯಾವುದೇ ಅಡೆತಡೆ ಇಲ್ಲದೆ ಅವರ ಖಾತೆಗೆ ಜಮೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಉಪಚುನಾವಣೆ ಹಿನ್ನೆಲೆ ಬಾಕಿ ಕಂತು ಸರ್ಕಾರ ಬಿಡುಗಡೆ ಮಾಡೋದ್ರ ಮೂಲಕ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ ಅಂತ ಬಿಜೆಪಿಯವರಾಗಿರ್ಬೋದು, ವಿರೋಧ ಪಕ್ಷದವರು ಆರೋಪವನ್ನ ಮಾಡಿದ್ರು. ಚುನಾವಣಾ ಆಯೋಗವು ಕೂಡ ಈಗಾಗಲೇ ಒಂದು ನೋಟಿಸ್ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಹಾಕಿರೋ ಬಗ್ಗೆ ಒಂದು ಮಾಹಿತಿ ಕೊಡಬೇಕು. ಮತ್ತೆ ಉಪಚುನಾವಣೆ ಹಿನ್ನೆಲೆ ಗ್ಯಾರಂಟಿ ಯೋಜನೆಗಳನ್ನ ಹಣ ಬಿಡುಗಡೆ ಮಾಡಿದ್ರೆ ಅದರ ಒಂದು ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಚುನಾವಣಾ ಆಯೋಗ ಹೇಳಿರುವಂತದ್ದು. ಎದಕ್ಕಂದ್ರೆ ಚುನಾವಣೆ ಸಮಯದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಈ ತರ ಮಾಡಬಾರದು ಅಂತ ನಿಯಮ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ರಾಜ್ಯ ಸರ್ಕಾರದಿಂದ ಈ ತರ ಯಾವುದೇ ರೀತಿ ಅಂದ್ರೆ 2 ಜಿಲ್ಲೆಗೆ ಟಾರ್ಗೆಟ್ ಮಾಡಿ ಹಣ ಅಂತೂ ಹಾಕಿಲ್ಲ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಮತದಾರರಿಗೆ ಹಣದ ಆಮಿಷ ಕೂಡ ಒಡ್ಡಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಚುನಾವಣೆ ಮುಂಚೆನೆ ಹಣ ಕೂಡ ಹಾಕಿದ್ದಾರೆ ಬಿಜೆಪಿಯವರು. ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ರು ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳದಿರೋದು ಆಯೋಗದ ವೈಫಲ್ಯ ತೋರಿಸ್ತಾ ಇದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ವೀಕ್ಷಕರೇ, ಬಾಕಿ ಕಂತು ಒಂದು ವೇಳೆ ರಿಲೀಸ್ ಆಗಿದ್ರೆ ನಿಮ್ಮ ಅಕೌಂಟ್ಗೆ ಹಣ ಬಂದಿದ್ರೆ ಒಮ್ಮೆ ಬಾರಿ ನೀವು ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ 29ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗಿದ್ದು ಜಮೆ ಕೂಡ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ. ಒಮ್ಮೆ ಬಾರಿ ನೀವು ಕೂಡ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. 28, 29 ಕಂತು ಎರಡೂ ಕೂಡ ನಿಮ್ಮ ಅಕೌಂಟ್ಗೆ ಜಮೆ ಆಗಿರಬಹುದು. ಇನ್ನು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಎದಕ್ಕಂದ್ರೆ ಇಲ್ಲಿ BPL ಕಾರ್ಡುಗಳು ಅಂದ್ರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ 7 ಲಕ್ಷ ಕಾರ್ಡುಗಳು ಅರ್ಹತೆ ಮೀರಿ APL ನಲ್ಲಿ ಇದ್ದಾರೆ. ಸುಮಾರು 14 ಲಕ್ಷ ಕಾರ್ಡುಗಳು APL ನವರು
BPL ಅಲ್ಲಿ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ನಿಧಾನವಾಗಿ BPL ಕಾರ್ಡ್ಗೆ ತೊಂದರೆ ಆಗದಂತೆ ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತೆ ನಿಮ್ದು ಕೂಡ ಏನಾದ್ರೂ BPL ಕಾರ್ಡು ರದ್ದಾಗಿದ್ರೆ, ಅಂದ್ರೆ ನೀವು ಬಡವರಾಗಿದ್ದು ನಿಮ್ದು ನೈಜ BPL ಕಾರ್ಡ್ ಹೊಂದಿದ್ದು, ನಿಮ್ದು ಕಾರ್ಡು ಕೂಡ ಸರ್ಕಾರದಿಂದ ಬೈ ಮಿಸ್ಟೇಕ್ ಆಗಿ APL ಕಾರ್ಡ್ಗೆ ಶಿಫ್ಟ್ ಆಗಿದ್ರೆ ನೀವು ತಹಶೀಲ್ದಾರ್ ಆಫೀಸ್ಗಳಲ್ಲಿ ಅರ್ಜಿಯನ್ನ ಹಾಕಬಹುದು. ಅರ್ಜಿ ಸಲ್ಲಿಕೆ ಮಾಡಿದ 15 ದಿನಗಳಲ್ಲಿ BPL ಕಾರ್ಡ್ ಮರಳಿ ಕೊಡ್ತೀವಿ ಅಂತ ಆಹಾರ ಸಚಿವರು ಮುನಿಯಪ್ಪ ಅವರು ಒಂದು ಭರವಸೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಇಲ್ಲಿ ಮತ್ತೆ ಸರ್ಕಾರ ಅನರ್ಹ ಪಡಿತರ ಚೀಟಿದಾರರನ್ನ ಪತ್ತೆ ಹಚ್ಚಲು ಮುಂದಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮೊನ್ನೆ 7 ಲಕ್ಷ ಕಾರ್ಡುಗಳನ್ನ BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ. ಅದರಲ್ಲಿ ಕೆಲವು ಕಾರ್ಡುಗಳು ಬಡವರು ಇದ್ದವರ ಕಾರ್ಡು ಕೂಡ BPL ಇಂದ APL ಕಾರ್ಡ್ಗೆ ಕನ್ವರ್ಟ್ ಆಗಿದೆ. ಇದಕ್ಕೋಸ್ಕರ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ನಂತರ ಯಾರೆಲ್ಲ ಮತ್ತೆ ಅರ್ಜಿ ಹಾಕ್ತೀರಾ, ಮತ್ತೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಅರ್ಜಿ ಹಾಕ್ತೀರಾ ನೋಡಿ, ಅವರಿಗೆ ವಾಪಸ್ ಮರಳಿ BPL ಕಾರ್ಡ್ ಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಮತ್ತೆ 7 ಲಕ್ಷ BPL ಕಾರ್ಡುಗಳು ಮತ್ತೆ ಇಲ್ಲಿ APL ಕಾರ್ಡ್ಗೆ ವರ್ಗಾವಣೆ ಆಗಬಹುದು. ಯಾಕಂದ್ರೆ ಶಂಕಾಸ್ಪದ BPL ಕಾರ್ಡ್ಗಳು ಮತ್ತೊಮ್ಮೆ ಪತ್ತೆ ಹಚ್ಚಲಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ ನೋಡಿ, 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ, ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಅಥವಾ ಮೂರನೇದಾಗಿ ಮನೆ ಮಳಿಗೆ ಅಂಗಡಿಗಳನ್ನ ಬಾಡಿಗೆ ಕೊಟ್ಟು ವರಮಾನ ಪಡ್ಕೊಳ್ತಾ ಇದ್ರೆ, ಬ್ಯಾಂಕ್ ನಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ರೆ, ನಿಮ್ಮ BPL ಕಾರ್ಡು APL ಕಾರ್ಡ್ಗೆ ಶಿಫ್ಟ್ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಎರಡನೇದಾಗಿ ಕರ್ನಾಟಕ ರಾಜ್ಯಾದ್ಯಂತ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗಲಿದೆ ಅಂತ ಒಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿದೆ. ಅಂದ್ರೆ ನೋಡಿ, ಅಧಿಕೃತವಾಗಿ ಸರ್ಕಾರದಿಂದ ಇವತ್ತೇ ವಿತರಣೆ ಮಾಡ್ತೀವಿ ಅಂತ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಈಗಾಗಲೇ ಆಹಾರ ಸಚಿವರು ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ವೀಕ್ಷಕರೇ. ನೋಡಿ, ಅನ್ನಭಾಗ್ಯ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡೋ ಒಂದು ಯೋಜನೆ, ಇದು ಒಂದು ಹೊಸ ಯೋಜನೆ ಆಗಿರೋದ್ರಿಂದ ಈ ಒಂದು ಯೋಜನೆ ರಾಜ್ಯಾದ್ಯಂತ ಜಾರಿಗೆ ತರಬೇಕಂದ್ರೆ ಸ್ವಲ್ಪ ಸಮಯ ಕೂಡ ಇಲ್ಲಿ ಬೇಕಾಗುತ್ತೆ. ಅದಕ್ಕಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳು ಕೂಡ ಸರ್ಕಾರ ಕೊಡಬೇಕು. ಹೀಗಾಗಿ ಸ್ವಲ್ಪ ಸಮಯ ಬೇಕಾಗಿ ಬರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು 1 ತಿಂಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಅಧಿಕೃತವಾಗಿ ಕರ್ನಾಟಕದಲ್ಲಿ ಪ್ರಾರಂಭವಾಗುವ ನಿರೀಕ್ಷೆ. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬೇಗನೆ ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹತ್ರ ಈಗ ಬೈಕ್ ಇರ್ಲಿ, ಕಾರ್ ಇರ್ಲಿ, ವಾಹನ ಇರ್ಲಿ, ನಿಮಗೂ ಕೂಡ 2 ರಿಂದ 3 ದೊಡ್ಡ ನಿಯಮ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಮೊದಲನೇ ದೊಡ್ಡ ನಿಯಮ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ ಅಥವಾ ಬೈಕ್ ಅನ್ನ ಮಾರಾಟ ಮಾಡಿದ್ರೆ, ಅಥವಾ ನೀವೇನಾದ್ರೂ ಕಾರು ಬೈಕ್ ಅನ್ನ ಖರೀದಿ ಮಾಡಿದ್ರೆ, ನಿಮ್ಮ ಒಂದು RC ಕಾರ್ಡು, ಅಂದ್ರೆ ನಿಮ್ಮ ವಾಹನದ RC ಕಾರ್ಡು ಬೇಗನೆ ನಿಮ್ಮ ಹೆಸರಲ್ಲಿ ಮಾಡಿಸಿಕೊಳ್ಳಿ. ಅಥವಾ ನೀವೇನಾದ್ರೂ ಮಾರಾಟ ಮಾಡಿದ್ರೆ ಅವರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿದೆಯೋ ಇಲ್ವೋ ಅಂತ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ವೀಕ್ಷಕರೇ, ಮೊನ್ನೆ ಹೈಕೋರ್ಟ್ ಅಲ್ಲಿ ಒಂದು ಸ್ಪಷ್ಟನೆ ಸಿಕ್ಕಿದೆ. ಉದಾಹರಣೆ ಮೂಲಕ ಹೇಳ್ತಾ ಇದ್ದೀವಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನೀವೇನಾದ್ರೂ ಒಂದು ಬೈಕು ಕಾರು ಬೇರೆಯವರಿಗೆ ಮಾರಾಟ ಮಾಡಿದ್ರೆ, ಅವರು ಏನಾದ್ರೂ ಆ ಒಂದು ವಾಹನವನ್ನ ಅಪಘಾತ ಮಾಡಿದ್ದಲ್ಲಿ, ಅವಾಗ ಆ ಒಂದು ವಾಹನದ ಮಾಲೀಕರ ಹೆಸರು ಏನಿರುತ್ತೆ ನೋಡಿ, RC ಕಾರ್ಡ್ ಅಲ್ಲಿ ಯಾರ ಹೆಸರು ಇರುತ್ತೆ ನೋಡಿ, ಅವರೇ ಅದಕ್ಕೆ ನೇರವಾದ ಹೊಣೆಯನ್ನ ಹಾಕಲಾಗುತ್ತೆ. ಅಂದ್ರೆ ಯಾವುದೇ ರೀತಿ ಒಂದು ಅಪಘಾತ ಆದಾಗ ನೇರವಾಗಿ ಅದರ RC ಕಾರ್ಡ್ ಅಲ್ಲಿ ಯಾರು ಮಾಲೀಕರು ಇರ್ತಾರೆ ನೋಡಿ, ಅವರು ಅದಕ್ಕೆ ಪರಿಹಾರ ಕೊಡಬೇಕು ಅಥವಾ ಅವರಿಗೆ ಶಿಕ್ಷೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರು ಬೈಕು ಬೇರೆಯವರಿಗೆ ಮಾರಾಟ ಮಾಡಿದ್ರೆ ಅದು ಅವರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿದೆಯಾ, RC ಕಾರ್ಡು ಅವರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿದೆಯೋ ಇಲ್ವೋ ಅಂತ ಒಮ್ಮೆ ಬಾರಿ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ. ನಿಮ್ದು ಯಾವುದೇ ಒಂದು ಹಳೆ ವಾಹನ ನೀವು ಮಾರಾಟ ಮಾಡಿರ್ತೀರಾ, ಆದ್ರೆ ನಿಮಗೆ ಗೊತ್ತೇ ಇರಲ್ಲ ಅದು ವಾಹನ ಯಾರ ಹೆಸರಲ್ಲಿ ಹೋಗಿದೆ, ಎಲ್ಲಿದೆ ಅಂತ ನಿಮಗೆ ಗೊತ್ತೇ ಇರಲ್ಲ. ಅದನ್ನ ಚೆಕ್ ಮಾಡಿಕೊಳ್ಳಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಈಗ ನೋಡಿ ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಗ್ರೇಡ್ ಆಧಾರಿತ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಅಂದ್ರೆ ನೀವೇನಾದ್ರೂ ಪದೇ ಪದೇ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದೆ ಆದಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗೋ ಚಾನ್ಸ್ ಇದೆ ವೀಕ್ಷಕರೇ. ಅಂದ್ರೆ ಇಲ್ಲಿ ನೋಡಿ, ನೀವು ಯಾವಾಗ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತೀರಾ ಅವಾಗ ನಿಮ್ದು ಗ್ರೇಡ್ ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ವರ್ಷದಲ್ಲಿ ನೀವು 4 ರಿಂದ 5 ಬಾರಿ ತಪ್ಪು ಮಾಡಿದ್ದೆ ಆದಲ್ಲಿ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ಒಂದು ವೇಳೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾದ ಮೇಲೂ ಕೂಡ ನೀವು ಬೈಕು ವಾಹನ ಓಡಿಸಿದ್ದೆ ಆದಲ್ಲಿ ನಿಮಗೆ ಶಿಕ್ಷೆ ಕೂಡ ಆಗ್ಬಹುದು, ಅಥವಾ ಭಾರಿ ದಂಡ ಕೂಡ ಬೀಳ್ಬಹುದು, ಅಥವಾ ನಿಮ್ಮ ಬೈಕ್ ಕಾರ್ ವಾಹನ ಸೀಸ್ ಕೂಡ ಮಾಡಬಹುದು. ಹೀಗಾಗಿ ವೀಕ್ಷಕರೇ, ಯಾರು ಕೂಡ ಪದೇ ರೂಲ್ಸ್ ಗಳನ್ನ ಬ್ರೇಕ್ ಮಾಡಬೇಡಿ. ನೀವು ಕೂಡ ಈ ಒಂದು ಮೊಬೈಲ್ ಸಿಮ್ ಗಳನ್ನ ಬಳಸ್ತಾ ಇದ್ದು ಇಂಟರ್ನೆಟ್ ಕೂಡ ಬಳಕೆ ಮಾಡ್ತಾ ಇದ್ರೆ, ಈಗ ನೋಡಿ ತುಂಬಾ ಜನ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಬಳಕೆ ಮಾಡೋದಿಲ್ಲ. ಅವರು ಕೂಡ ಇಂಟರ್ನೆಟ್ ಈಗಿನ ಕಾಲದಲ್ಲಿ ತಗೋಬೇಕು. ಯಾಕಂದ್ರೆ ರೀಚಾರ್ಜ್ ಪ್ಲಾನ್ ಗಳೇ ಆತರ ಇದ್ದಾವೆ. ವಿತೌಟ್ ಇಂಟರ್ನೆಟ್ ಅಂದ್ರೆ ಇಂಟರ್ನೆಟ್ ಇಲ್ಲದೆ ಇರೋ ಪ್ಲಾನ್ಸ್ ಗಳೇ ಇಲ್ಲ. ಹೀಗಾಗಿ ಈಗ TRAI ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈಗ ಮುಂದಿನ ಬರೋ ದಿನಗಳಲ್ಲಿ ಇಂಟರ್ನೆಟ್ ಇಲ್ಲದ ಅಗ್ಗದ ಪ್ಲಾನ್ ಗಳನ್ನ ಕಂಪನಿಗಳು ಕೊಡಬೇಕು, ಎಲ್ಲಾ ಅವಧಿಯ ಪ್ಲಾನ್ ಗಳನ್ನ ಕೊಡಬೇಕು. ಬೆಲೆ ಇಳಿಕೆ, ಇಂಟರ್ನೆಟ್ ಸೌಲಭ್ಯ ಹೊರತುಪಡಿಸಿ ಕೇವಲ ಕರೆ ಸೌಲಭ್ಯದ ಪ್ಲಾನ್ ಗಳು ಬಂದರೆ ರೀಚಾರ್ಜ್ ಬೆಲೆಗಳು ಇಳಿಕೆ ಆಗಲಿದೆ ಅಂತಾನೂ ಕೂಡ ನಿರೀಕ್ಷೆ ಮಾಡಲಾಗಿದೆ. ಮತ್ತೆ ಕಂಪನಿಗಳು ಅನಗತ್ಯವಾಗಿ ಡೇಟಾ ಪ್ಯಾಕ್ ಗಳನ್ನ ಗ್ರಾಹಕರ ಮೇಲೆ ಹೇರುವುದನ್ನು ತಡೆಯುವುದು ಮತ್ತು ಬಳಕೆದಾರರಿಗೆ ತಮಗೆ ಬೇಕಾದ ಸೇವೆ ಮಾತ್ರ ಆರಿಸಿಕೊಳ್ಳುವ ಸ್ವಾತಂತ್ರ್ಯ ನೀಡುವುದು ಈ ನಿಯಮದ ಮುಖ್ಯ ಗುರಿಯಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮತ್ತೊಂದು ಕಡೆಗೆ
ಏರ್ಟೆಲ್ ಕಂಪನಿ ಆಗಿರ್ಬೋದು, ಜಿಯೋ ಕಂಪನಿ ಆಗಿರ್ಬೋದು, ವೊಡಾಫೋನ್ ಕಂಪನಿ ಆಗಿರ್ಬೋದು, ನಿಮ್ದು ಯಾವ್ದು ಕಂಪನಿ ಸಿಮ್ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಅಲ್ಲಿ ನಮಗೆ ನೀವು ತಿಳಿಸಬಹುದು. ಈಗ ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ₹1 ಇಂಟರ್ನೆಟ್ ಕೂಡ ಕೊಡ್ತಾ ಇದ್ದಾರೆ BSNL ಕಂಪನಿ ಅವರು. ಮತ್ತೊಂದು ದೊಡ್ಡ ಟಕ್ಕರ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈಗ ನೋಡಿ, ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳಿಗೆ BSNL ಕಂಪನಿ ಈಗ ₹1 ಇಂಟರ್ನೆಟ್ 30 ದಿನಗಳ ಕಾಲ ಇಂಟರ್ನೆಟ್, 30 ದಿನಗಳ ಕಾಲ ಕರೆಗಳು ಮತ್ತೆ 100 SMS ಪ್ರತಿದಿನ ಕೂಡ ಕೊಡೋದಕ್ಕೆ ನಿರ್ಧಾರ ಮಾಡಿವಿ. ಇದು ಯಾರಿಗಪ್ಪ ಅಂದ್ರೆ ಇದು ಕೇವಲ ಹೊಸದಾಗಿ ಯಾರಾದ್ರೂ ಸಿಮ್ ತಗೋತೀರಾ ಅಂದ್ರೆ ಅವರಿಗೆ ಮಾತ್ರ. ನೀವು ಸ್ಕ್ರೀನ್ ಮೇಲೆ ಅಧಿಕೃತ ಪೋಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ₹1 ಜಸ್ಟ್ ₹1 ನೀವು ಫ್ರೀ ಸಿಮ್ ಅನ್ನ ತಗೋಬಹುದು. ಹೊಸದಾಗಿ ಸಿಮ್ ಕಾರ್ಡ್ ಬೇಕಂದ್ರೆ ₹1 ಕೊಟ್ಟು ನೀವು BSNL ಕಂಪನಿದು ಸಿಮ್ ತಗೋಬಹುದು. ಆ ಒಂದು ಸಿಮ್ ನಲ್ಲಿ ನಿಮಗೆ ಇಂಟರ್ನೆಟ್ ಕೂಡ 30 ದಿನದ್ದು ಸಿಗುತ್ತೆ. ಪ್ರತಿದಿನ 2 GB ಇಂಟರ್ನೆಟ್ ಮತ್ತೆ 100 SMS ಪ್ರತಿದಿನ, ಮತ್ತೆ ಕರೆಗಳು ಕೂಡ ನಿಮಗೆ ಅನ್ಲಿಮಿಟೆಡ್ ಕರೆ ಕೂಡ ನಿಮಗೆ ಸಿಗಲಿದೆ ಅಂತೆ. ಆದ್ರೆ ನೀವೀಗ ಈಗಾಗಲೇ BSNL ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರೆ ಅದು ನಿಮಗೆ ಅನ್ವಯವಾಗೋದಿಲ್ಲ. ಹೊಸದಾಗಿ ಯಾರಾದ್ರೂ BSNL ಸಿಮ್ ತಗೋತೀರಾ ಅಂದ್ರೆ ಅವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂತ ಹೇಳಲಾಗಿದೆ. ಏಪ್ರಿಲ್ 30 ಕೊನೆ ದಿನಾಂಕ ಅಂತ ಹೇಳಲಾಗಿದೆ. ಇನ್ನು ನೋಡಿ ವೀಕ್ಷಕರೇ, ಗೂಗಲ್ ಪೇ ಮತ್ತು ಫೋನ್ ಪೇ ಬಳಕೆ ಮಾಡೋರಿಗೂ ಕೂಡ ಒಂದು ಹೊಸ ನಿಯಮ ಶುರುವಾಗ್ತಾ ಇದೆ. ಅಂದ್ರೆ ನೀವು ಬೇರೊಬ್ಬರ ಖಾತೆಗೆ ₹10,000 ಹೆಚ್ಚು ಹಣವನ್ನ ಕಳಿಸಿದರೆ ಆ ಹಣ ತಕ್ಷಣವೇ ಅವರ ಖಾತೆಗೆ ಜಮೆ ಆಗೋದಿಲ್ಲ. ಇನ್ಮೇಲೆ ಬದಲಾಗಿ 1 ಗಂಟೆವರೆಗೂ ಹೋಲ್ಡ್ ಅನ್ನ ಮಾಡಲಾಗುತ್ತೆ. ಆ 1 ಗಂಟೆ ಸಮಯದಲ್ಲಿ ನೀವು ತಪ್ಪಾಗಿ ಅಥವಾ ವಂಚನೆಗೆ ಒಳಗಾಗಿ ಹಣ ಕಳಿಸಿದ್ರೆ ಅದು ತಿಳಿದು ಬಂದ್ರೆ ಆ ಒಂದು ವಹಿವಾಟ ನೀವು ಕ್ಯಾನ್ಸಲ್ ಮಾಡಬಹುದು, ರದ್ದು ಮಾಡುವ ಒಂದು ಅವಕಾಶ ನಿಮಗೆ ಕೊಡ್ತಾ ಇದ್ದಾರೆ. ಇದು ಪ್ರಮುಖವಾಗಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಅಂದ್ರೆ P2P ಮಾಡೋ ವರ್ಗಾವಣೆಗಳಿಗೆ ಅನ್ವಯಿಸುತ್ತೆ ಅಂತ ಹೇಳ್ಬಹುದು. ಮತ್ತೆ ಅಂಗಡಿಯಲ್ಲಿ ಮಾಡೋ ಪಾವತಿಗಳು, EMI ಮತ್ತು ಮೊದಲೇ ನೀವು ನಂಬಿಕಸ್ಥರನ್ನ ಇಟ್ಟಿರ್ತೀರಲ್ಲ ಅವರಿಗೆ ಇದು ಅನ್ವಯವಾಗೋದಿಲ್ಲ. ಅಂದ್ರೆ ನೀವು ಏನಾದ್ರೂ ಅಂಗಡಿಗೆ ಹೋಗಿದ್ರೆ ಅವಾಗ 10,000 20,000 ಪಟ್ ಅಂತ ಪೇಮೆಂಟ್ ಆಗ್ಬಿಡುತ್ತೆ. ನೀವೇನಾದ್ರೂ ಒಬ್ಬ ಪರ್ಸನ್ಗೆ, ಯಾರೋ ಅನ್ನೋನ್ ಪರ್ಸನ್ಗೆ ಹೊಸದಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ₹10,000 ನೀವು ಹಣ ಒಂದ್ಸಲ ಕಳಿಸಿದ್ರೆ ₹10,000 ಮೇಲೆ ಎಷ್ಟಾದ್ರೂ ಕಳಿಸಿ, ಅದು ಅವರಿಗೆ ತಲುಪಬೇಕಂದ್ರೆ 1 ಗಂಟೆ ಆದ್ಮೇಲೆ ತಲುಪುತ್ತೆ. ಈಗ ಪಟಾಫಟ್ಟಾಗಿ ತಲುಪ್ ಬಿಡ್ತಿತ್ತು, ಆದ್ರೆ ಈಗ RBI ಅದನ್ನ ಚೇಂಜ್ ಮಾಡಲು ಮುಂದಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.